ನಮಸ್ಕಾರ ಸ್ನೇಹಿತರೆ, ಇವತ್ತು ವಿಶೇಷವಾದ ನೀರುಗುದುರೆ ಬಗ್ಗೆ ಹೇಳುತ್ತೇನೆ. ನೀರುಗುದುರೆ ಎಂಬುದು ಒಂದು ಮೂರನೇ ಜಗತ್ತಿನ ಭೂಮಿ ಮೇಲಿರ್ತಕ್ಕಂಥ ಮೂರನೇ ದೊಡ್ಡ ಪ್ರಾಣಿ. ಇದರ ವಿಶೇಷತೆ ಏನು ಗೊತ್ತಾ? ಯಾರಿಗೆ ಇನ್ನೂ ಗೊತ್ತಾಗಿಲ್ಲ, ನಾನೀಗ ಹೇಳ್ತೀನಿ, ಕೇಳ್ರಿ, ಕರೆಕ್ಟಾಗಿ ಕೇಳ್ರಿ, ಸ್ವಲ್ಪ ಸ್ಕಿಪ್ ಮಾಡ್ದೇ ಕೇಳ್ರಿ. ನೀರು ಕುದುರೆ ತನ್ನ ದೇಹದ ಮೇಲಿನ ರಂಧ್ರಗಳಿಂದ ಕೆಂಪು ದ್ರವವನ್ನು ಸ್ರವಿಸುತ್ತದೆ. ಇದು ರಕ್ತದ ಬೆವರು ಎಂದು ತೋರುತ್ತದೆ. ಅದರ ಬೆವರು ರಕ್ತದ ಥರ ಕಾಣಿಸುತ್ತೆ ಅಂತೆ. ಇದು ಲೋಳೆಯ ಪದರವನ್ನು ಸೃಷ್ಟಿಸಿ ಸೂರ್ಯನ ಕಿರಣಗಳು ಅದರ ಮ್ಯಾಗೆ ಡೈರೆಕ್ಟಾಗಿ ಬೀಳ್ದಂಗೆ, ಬಿಸಿ ಆಗದಂಗೆ ತಡೆಯುತ್ತಂತೆ. ಇದು ಬೆವರು, ರಕ್ತದ ಥರ ಇರತಕ್ಕಂಥ ಬೆವರು. ಇದು ತೇವಾಂಶವನ್ನು ಕಾಪಾಡುತ್ತದೆ. ಅದಕ್ಕೆ ಅದರ ಚರ್ಮ ತುಂಬ ಸ್ಮೂತಾಗಿರುತ್ತೆ. ಅದಕ್ಕೆ ಅದು ನೀರೊಳಗೆ, ಯಾವಾಗಲೂ ನೀರೊಳಗೇ ಇರುತ್ತೆ. ಅದು ಜಾಸ್ತಿ ಬಿಸಿಲಿಗೆ ಬಂದರೆ ಅದಕ್ಕೆ ತೊಂದರೆ ಆಗುತ್ತೆ. ನೋಡಿ, ಇಲ್ಲೇ ಮನ್ಕೊಂಡಿದೆ ನೋಡಿ, ಕತ್ತು ಕೆಳಗೆ ಮಾಡಿ ಮನ್ಕೊಂಡಿದೆ. ಅದು ಕಾಣಿಸ್ತಾನೆ ಇಲ್ಲ, ಅದ್ರ ಬೆನ್ನು ಮಾತ್ರ ಕಾಣಿಸುತ್ತೆ.